ಶನಿವಾರ ರಾತ್ರಿ 10:30 ಸಮಯದಲ್ಲಿ ಗೌರಿಬಿದನೂರು ಗ್ರಾಮಾಂತರ ಠಾಣೆ ಪೊಲೀಸರು ಗಸ್ತಿನಲ್ಲಿದ್ದಾಗ ತಾಲೂಕಿನ ಚಿಕ್ಕ ಕುರುಗೋಡು ಗ್ರಾಮದ ಸಮೀಪದ ರಾಜಲಕ್ಷ್ಮಿ ದೇವಾಲಯದ ಸ್ವಾಗತ ಕಮಾನಿನ ಬಳಿ ಅನುಮಾನಾಸ್ಪದವಾಗಿ ಕುಳಿತಿದ್ದ 7 ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಆರೋಪಿಗಳು ರಸ್ತೆಯಲ್ಲಿ ಹೊಂಚು ಹಾಕಿ ದರೋಡೆ ಮಾಡುವ ಯತ್ನದಲ್ಲಿರುವುದಾಗಿ ತಿಳಿಸಿದ್ದಾರೆ. ತಾಲೂಕಿನ ಚಿಕ್ಕ ಕುರುಗೋಡು ಗ್ರಾಮದ ವಾಸಿಗಳಾದ ಸಂದೀಪ್, ಉಮೇಶ್, ಕುಮಾರ್, ಸಿಎನ್ ಗಣೇಶ್, ಜಿ ರಂಜಿತ್ ಕುಮಾರ್, ಸಿಎನ್ ಗೋಪಿನಾಥ್, ಸಿ ಸುರೇಶ್ ಬಂಧಿತ ಆರೋಪಿಗಳಾಗಿದ್ದಾರೆ. ಶನಿವಾರ ರಾತ್ರಿ ಗೌರಿಬಿದನೂರು ಗ್ರಾಮಾಂತರ ಠಾಣೆ ಎಸ್ಐಗಳಾದ ಲಲಿತಮ್ಮ, ರಮೇಶ್ ಗುಗ್ಗರಿ ಮತ್ತು ಸಿಬ್ಬಂದಿ ತಾಲೂಕಿನ ವಿದುರಾಶ್ವತ್ಥ ಹೊರಠಾಣೆ ವ್ಯಾಪ್ತಿಯ ಕದಿರೇನಹಳ್ಳಿ ವಿದುರಾಶ್ವತ್ಥ ಗೇಟ್ ಕುಡುಮಲಕುಂಟೆ ಬಳಿ ಗಸ್ತು ತಿರುಗುತ್ತಿರುವುದಾಗಿ, ಚಿಕ್ಕ ಕುರುಗೋಡು ಗ್ರಾಮದ ಸಮೀಪದ ಶ್ರೀ ರಾಜಲಕ್ಷ್ಮಿ ದೇವಾಲಯದ ರಸ್ತೆಯ ಸ್ವಾಗತ ಕಮಾನಿನ ಬಳಿ 7 ಮಂದಿ ಮಾರಕಾಸ್ತ್ರಗಳಿಂದ ಕುಳಿತಿರುವುದನ್ನು ಕಂಡು ಪೊಲೀಸರು 7 ಮಂದಿಯನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಹಿಂದೂಪುರ ಬೆಂಗಳೂರು ರಸ್ತೆಯಲ್ಲಿ ಬರುವ ವಾಹನಗಳನ್ನು ಮತ್ತು ಜನರನ್ನು ಅಡ್ಡಗಟ್ಟಿ ಹಲ್ಲೆ ಮಾಡಿ ಅವರ ಬಳಿ ಇರುವ ಹಣ, ಒಡವೆ, ಮೊಬೈಲ್ ದೋಚುವ ಸಂಚು ರೂಪಿಸಿದ್ದಾಗಿ ಪೊಲೀಸರ ವಿಚಾರಣೆ ವೇಳೆ ಬಾಯಿಬಿಟ್ಟಿದ್ದಾರೆ. ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಬಿ ಜಗನ್ನಾಥ್ ರಾಯ್, ಡಿವೈಎಸ್ಪಿ ಆರ್ ಶಿವಕುಮಾರ್, ಸಿಪಿಐ ಕೆಪಿ ಸತ್ಯನಾರಾಯಣ ಮಾರ್ಗದರ್ಶನದಲ್ಲಿ ಎಸ್ಐಗಳಾದ ಲಲಿತಮ್ಮ, ರಮೇಶ್ ಗುಗ್ಗರಿ, ಮುಖ್ಯಪೇದೆಗಳಾದ ರಿಜ್ವಾನ್, ಶ್ರೀನಿವಾಸ ರೆಡ್ಡಿ, ವೇದಾವತಿ, ಮಂಜುಳಾದೇವಿ, ಅಶ್ವತ್ಥಪ್ಪ, ಶಿವಶಂಕರ್, ಆನಂದ್ ಮತ್ತಿತರರು ಗಸ್ತಿನಲ್ಲಿದ್ದಾಗ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಪೊಲೀಸರನ್ನು ಅಭಿನಂದಿಸಿದ್ದಾರೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ 7 ಮಂದಿ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.